ರಾಜಸ್ಥಾನದ ಜೈಪುರದಿಂದ ಬರುವ ಮಾಂಸ ತಿನ್ನೋದಕ್ಕೆ ಎಷ್ಟು ಸೇಫ್? ಬೆಂಗಳೂರಿಗೆ ಜೈಪುರದಿಂದ ಬರುವ ಮಾಂಸದ ಅಸಲಿ ಬಣ್ಣ ಇದೀಗ ರಿವೀಲ್ ಆಗಿದೆ. ರಾಜಸ್ಥಾನದ ಮಾಂಸ ಭಾರಿ ಡೇಂಜರ್. ರಾಜಸ್ಥಾನದಿಂದ ಬರುವ ಮಾಂಸ ತಿನ್ನುವ ಮುನ್ನ ಗ್ರಾಹಕರೇ ಇರಲಿ ಎಚ್ಚರ. ರಾಜಸ್ಥಾನದಿಂದ ಬರುವಂತಹ ಮಾಂಸ ತಿನ್ನೋದಕ್ಕೆ ಹಾಗಾದ್ರೆ ಎಷ್ಟು ಸೇಫ್ ಅಂತ ಬೆಂಗಳೂರಿಗೆ ಜೈಪುರದಿಂದ ಬರುವ ಮಾಂಸದ ಅಸಲಿ ಬಣ್ಣ ಇದೀಗ ರಿವೀಲ್ ಆಗಿದೆ. ರಾಜಸ್ಥಾನದ ಮಾಂಸ ಭಾರಿ ಡೇಂಜರ್. ರಾಜಸ್ಥಾನದಿಂದ ಬರುವ ಮಾಂಸ ತಿನ್ನುವ ಮುನ್ನ ಗ್ರಾಹಕರೇ ನಿಮಗಿರ್ಲಿ ಎಚ್ಚರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಹಾಗಾದ್ರೆ ಜೈಪುರದಿಂದ ಬರುವ ಮಾಂಸ ತಿನ್ನೋ ಹಾಗೆ ಇಲ್ವಾ ಅಂತ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಕೈ ಸೇರಿದೆ ಮತ್ತೊಂದು ರಿಪೋರ್ಟ್. ಇಲಾಖೆಗೆ ಸಿಕ್ಕಿದ ವರದಿಯಲ್ಲಿದೆ ಬೆಚ್ಚಿ ಬೀಳುವಂತಹ ಸಂಗತಿ. ತಿನ್ನೋದಕ್ಕೆ ಯೋಗ್ಯವೇ ಇಲ್ಲ ಅಂತ ಸೂಕ್ಷ್ಮಾಣು ಜೀವ ವಿಜ್ಞಾನ ಪ್ರಯೋಗಾಲಯ ಇದೀಗ ತಿಳಿಸಿರುವಂತದ್ದು. ಕಳೆದ ಶನಿವಾರವೇ ಆಹಾರ ಸುರಕ್ಷತೆ ಇಲಾಖೆಗೆ ಈ ವರದಿ ಕೈ ಸೇರಿತ್ತು. ಶನಿವಾರವೇ ವರದಿ ಕೈ ಸೇರಿದ್ರು, ರಿವೀಲ್ ಮಾಡದೆ ಕೈ ಕೊಟ್ಕೊಂಡು ಕೂತ್ಕೊಂಡಿದ್ರು ಆಹಾರ ಇಲಾಖೆಯವರು. ಸ್ಯಾಂಪಲ್ ರಿಪೋರ್ಟ್ ಬಂದ್ರು, ಸುಮ್ಮನಿದ್ರು ಇಲಾಖೆಯ ಆಯುಕ್ತರಾಗಿದ್ದಂತಹ ಶ್ರೀನಿವಾಸ್ ಅವರು. ಹಾಗಾದ್ರೆ ರಿಪೋರ್ಟ್ ರಿವೀಲ್ ಮಾಡದಂತೆ ಶ್ರೀನಿವಾಸ್ ಅವರಿಗೆ ಯಾವುದಾದ್ರೂ ಒತ್ತಡ ಇದೆಯಾ? ರಾಜಸ್ಥಾನ್ ಜೈಪುರದಿಂದ ಬಂದ ಮಾಂಸ ಕುರಿ ಮಾಂಸ ಅಂತ ವರದಿಯಾಗಿತ್ತು. ಮಾಂಸದ ಶುಚಿತ್ವ ಹಾಗೂ ಬ್ಯಾಕ್ಟೀರಿಯಾದ ಬೆಳವಣಿಗೆ ಆಗ್ತಾ ಇದೆಯಂತೆ. ಈ ಸಂಬಂಧ ಮಾದರಿಗಳನ್ನೆಲ್ಲ ಸಂಗ್ರಹಿಸಿ FSSAIಗೆ ಲ್ಯಾಬ್ಗೆ ಕಳಿಸಲಾಗಿತ್ತು. ಆದ್ರೆ ಸ್ಯಾಂಪಲ್ ಟೆಸ್ಟಿಂಗ್ ವರದಿ ಬಿಡುಗಡೆ ಮಾಡಲು ಆಹಾರ ಇಲಾಖೆ ಭಯಪಡ್ತಾ ಇದೆ. ಹಾಗಾದ್ರೆ ರಾಜಸ್ಥಾನದ ಜೈಪುರದಿಂದ ಏನ್ ಮಾಂಸ ಬರ್ತಾ ಇದೆ, ಆ ಮಾಂಸ ತಿನ್ನೋದಿಕ್ಕೆ ಸೇಫ್ ಅಲ್ವಾ ಹಾಗಾದ್ರೆ ಅಂತ. ಬೆಂಗಳೂರಿಗೆ ಜೈಪುರದಿಂದ ಮಾಂಸ ಬರ್ತಾನೆ ಇರತ್ತೆ. ಹಾಗಾದ್ರೆ ರಾಜಸ್ಥಾನದ ಮಾಂಸ ತುಂಬಾ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಮಾಂಸ ಪ್ರಿಯರಿಗೆ ಇದೊಂದು ಶಾಕ್ ಅಂತಾನೆ ಹೇಳಬಹುದು. ಯಾವ ಮಾಂಸ ಬರ್ತಾ ಇದೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಹೇಗೆ ಹೋಗಿ ತಿನ್ನೋದು ನಾನ್ ವೆಜ್ ಅನ್ನ ಅಂತ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇವರಿಂದ ನಮಗೆ ಸ್ಫೋಟಕ ಮಾಹಿತಿ ಒಂದು ಸಿಗ್ತಾ ಇರುವಂತದ್ದು. ಅಂದ್ರೆ ಬೇರೆ ಸ್ಟೇಟ್ ಇಂದ, ಅದರಲ್ಲೂ ಜೈಪುರದಿಂದ ಬರುವಂತಹ ಮಾಂಸ ತಿನ್ನೋದಕ್ಕೆ ಯೋಗ್ಯ ಅಲ್ವಾ ಹಾಗಾದ್ರೆ? ಆಹಾರ ಸುರಕ್ಷತೆ ಗುಣಮಟ್ಟ ಕೈಗೆ ಮತ್ತೊಂದು ರಿಪೋರ್ಟ್ ಸೇರಿದೆ. ಈ ಇಲಾಖೆಗೆ ಸಿಕ್ಕಿರುವಂತಹ ರಿಪೋರ್ಟ್ನಲ್ಲಿ, ಈ ವರದಿಯಲ್ಲಿ ಬೆಚ್ಚಿ ಬೀಳುವಂತಹ ಸಂಗತಿಗಳೇ ಅಡಗಿದೆ. ತಿನ್ನೋದಕ್ಕೆ ಯೋಗ್ಯನೇ ಅಲ್ಲ ಅಂತ ಸೂಕ್ಷ್ಮಾಣು ಜೀವ ವಿಜ್ಞಾನ ಪ್ರಯೋಗಾಲಯ ತಿಳಿಸಿರುವಂಥದ್ದು. ಇದು ನಿನ್ನೆ ಮೊನ್ನೆ ಬಂದಿರುವಂಥದ್ದಲ್ಲ, ಕಳೆದ ಶನಿವಾರವೇ ಈ ವರದಿ ಕೈಗೆ ಸಿಕ್ಕಿದೆ. ಆದರೂ ಕೂಡ ಇದು ಸೇಫ್ ಅಲ್ವಾ, ಏನ್ ವಿಚಾರ, ಏನ್ ಡೀಟೇಲ್ಸ್ ಇದೆ ಅಂತ ರಿವೀಲೇ ಮಾಡದೆ ಆಹಾರ ಇಲಾಖೆ ಕೈ ಕಟ್ಕೊಂಡು ಕುಳಿತಿತ್ತು. ಸ್ಯಾಂಪಲ್ ರಿಪೋರ್ಟ್ ಕೂಡ ಬಂದಿತ್ತು. ಆದರೂ ಈ ಇಲಾಖೆಯ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರು ಯಾವುದ್ರ ಬಗ್ಗೆನೂ ವಿಚಾರಗಳನ್ನ ಹೊರಗೆ ಹೇಳ್ದೆ ಕೈ ಕೊಟ್ಕೊಂಡು ಸುಮ್ಮನಾಗಿದ್ರು. ಹಾಗಾದ್ರೆ ಇವ್ರಿಗೇನಾದ್ರೂ ಒತ್ತಡ ಇದೆಯಾ? ವಿಚಾರವನ್ನ ಎಲ್ಲೂ ರಿವೀಲ್ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಮಾಂಸ ಶುಚಿಯಾಗಿಲ್ವಾ? ಹಾಗಾದ್ರೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗಿದೆಯಾ? ಎಷ್ಟು ದಿನದಿಂದ ಕೊಳೆತು ನಾರ್ತಾ ಇದೆಯೋ? ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಸ್ಯಾಂಪಲ್ಗಳನ್ನು ಕೂಡ ಇವರು ಹೇಳ್ತಾ ಇಲ್ಲ.